ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದ ಸಂಗಮ್ ಸರ್ಕಲ್ ಇನ್ನಿತರ ಕಡೆಗಳಲ್ಲಿ ಸೋಮವಾರ ಅವಳಿ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಂಚರಿಸಿ ಸಾರ್ವಜನಿಕರನ್ನು ಭೇಟಿ ಮಾಡಿದರು. ಪೊಲೀಸ್ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ಮಾಡುವುದು ಮತ್ತು ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸುವ ಸಲುವಾಗಿ ಆಯುಕ್ತರು ಇದೀಗ ಜನರ ಬಳಿ ತೆರಳುತ್ತಿದ್ದಾರೆ. ನಗರದ ಸಂಗಮ್ ಸರ್ಕಲ್ನಲ್ಲಿ ಸಂಜೆ ಸಂಚರಿಸಿದ ಆಯುಕ್ತರು ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಸಂಗಮ್ ಸರ್ಕಲ್ ಹೋರಾಟ ಸಮಿತಿಯ ಅಧ್ಯಕ್ಷ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ತಹಸೀಲ್ದಾರ್ ಕಚೇರಿಯಿಂದ ಸಂಗಮ್ ಸರ್ಕಲ್ ಕಡೆಗೆ ವಾಹನಗಳು ಸಂಚರಿಸಲು HDBRTS ಮಾರ್ಗ ಅಡಚಣೆಯಾಗಿದೆ. ಈ ಮಾರ್ಗ ಬಂದ್ ಆದ ದಿನದಿಂದ ಸಂಗಮ್ ಸರ್ಕಲ್ ಸುತ್ತಮುತ್ತಲಿನ ವ್ಯಾಪಾರ ವಹಿವಾಟಿನ ಮೇಲೆ ದುಷ್ಪರಿಣಾಮ ಬೀರಿದೆ. ಆದ್ದರಿಂದ ಲಕ್ಷ್ಮೀ ಟಾಕೀಸ್ ಬಳಿ HDBRTS ಮಾರ್ಗ ದಾಟಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆಯುಕ್ತರಾಗಿ ಬಂದ ನಂತರ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸಲು ಕಾರ್ಯೋನ್ಮುಖ ಆಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆಯುಕ್ತರು ಇದೇ ರೀತಿ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಿದರೆ ತಾವು ಕೂಡ ಸಹಕಾರ ನೀಡುವುದಾಗಿ ಮಹೇಶ್ ಶೆಟ್ಟಿ ತಿಳಿಸಿದರು. ಮನವಿಗೆ ಸ್ಪಂದಿಸಿದ ಆಯುಕ್ತರು HDBRTS ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸುವುದಾಗಿ ಭರವಸೆ ನೀಡಿದರು. DCPಗಳಾದ CR ರವೀಶ್, ಮಹಾಂತೇಶ್ ನಂದಗಾಮಿ, ACP ಪ್ರಶಾಂತ್ ಸಿದ್ದನಗೌಡರು, ವ್ಯಾಪಾರಸ್ಥರಾದ ಜಿತೇಂದ್ರ ನಾಡಗೇರ್, ಚೇತನ್ ಬಿರಾದರ್, ರವಿ ಕಪಲಿ, ರಜತ್ ಶೆಟ್ಟಿ, ಕುಮಾರ್ ಚಿನಿವಾಲ್, ಮಂಗಲ್ ಪಟೇಲ್, ದಿನೇಶ್ ಮೆಹ್ತಾ, ಬಾಬಣ್ಣ ಸತೀಶ್ ಹೆಗಡೆ, ಪ್ರವೀಣ್ ಲಾಂಡೆ ಉಪಸ್ಥಿತರಿದ್ದರು.